ಹಾಯ್ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದು ಮಿಡ್ನೈಟು ನಾನು 1:30 ವೀಡಿಯೋ ಮಾಡ್ತಾ ಅಂಥದ್ದು ಏಂತಕ್ಕಪ್ಪ ಅಂತಂದರೆ, ನಾನು ಅಮ್ಮ ಮನೆಗೆ ಹೋಗಿದ್ದೆ ಹೊರ್ಮಾವಲ್ಲಿ ಈ ಥರ ದೇವ್ರುಗಳು ಸಾಗರನೇ ಬಂದಿತ್ತು ಅಂತಲೇ ಹೇಳ್ಬೋದು. ಕಣ್ಣಿಗೆ ತಂಪಾಗಿ ಕಣ್ಣು ತುಂಬಿ ನೋಡುವಂತಹ ದೇವ್ರುಗಳಂತೂ ತುಂಬ ಚೆನ್ನಾಗಿತ್ತು. ಯಾರ್ಯಾರು ಈ ಥರದ್ದೆಲ್ಲ ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ಅಂದರೆ ನಂಗೆ ಹೇಳೋಕ್ಕೆ ಆಗೋಲ್ಲ. ಅಷ್ಟು ಚೆನ್ನಾಗಿದೆ ಈ ಥರ ದೇವರ ಅಲಂಕಾರಗಳಾಗಿರ್ಬೋದು. ಒಂದೊಂದು ಥೀಮಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಶಿವ ಪಾರ್ವತಿ, ರಾಮ ಲಕ್ಷ್ಮಣ, ಸೀತೆ, ಅನ್ನಪೂರ್ಣೇಶ್ವರಿ, ರಾಘವೇಂದ್ರ ಮತ್ತು ಸಾಯಿಬಾಬಾ, ಪ್ರತಿಯೊಂದು ಶಿವನೇ ಆಗಿರ್ಬೋದು, ಮುನೇಶ್ವರ, ಮೆಜೆಸ್ಟಿಕ್ ಅಣ್ಣಮ್ಮ ದೇವಿ, ಪ್ರತಿಯೊಂದು ಒಂದೊಂದು ಥೀಮಲ್ಲಿ ಒಂದೊಂದು ಥರ ಅಲಂಕಾರ ಮಾಡ್ಕೊಂಡು ತಂದಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಮಲ್ಲಿಗೆ ಹೂವಿನಲ್ಲಿ ಛತ್ರಿ ಬರ್ತಾ ಇರೋದಂಥದ್ದು ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ ತುಂಬಾ ಚೆನ್ನಾಗಿದ್ದಾವೆ. ನಮಗಂತೂ ಕಣ್ಣು ತುಂಬಿಕೊಳ್ಳೋ ಅಷ್ಟು ಆನಂದ ಬಾಷ್ಪನೇ ಬರುತ್ತೆ ಆ ದೇವ್ರುಗಳನ್ನ ನೋಡ್ತಾ ಇದ್ದರೆ. ನಾವು ಕ್ಷೇತ್ರಗಳಿಗೆ ಹೋಗಿ ನೋಡ್ತೀವೋ ಇಲ್ವೋ ಗೊತ್ತಿಲ್ಲ. ಸೊ ನಾವು ಇಲ್ಲಿ ನೋಡುವಂಥ ಭಾಗ್ಯ ನಮಗಂತೂ ಸಿಕ್ಕಿತ್ತು. ತುಂಬಾ ಚೆನ್ನಾಗಿತ್ತು, ತುಂಬ ಇಷ್ಟ ಕೂಡ ಆಯಿತು. ಇವರು ಬಂದು ಸಾಯಿಬಾಬಾ ಅವರು ತುಂಬ ಯಾವುದೇ ಥರ ಜಾಸ್ತಿ ಇದು ಮಾಡ್ತಿಲ್ಲ. ಬರೀ ಸಾವಂತಿಗೆ, ಬರೀ ಮಲ್ಲಿಗೆ, ವೈಟ್ ಹೂವದಿಂದನೇ ಅಲಂಕಾರ ಮಾಡ್ತಾ ಇರ್ತಾರೆ. ಸೊ ನೋಡಿ, ರೇಣುಕಾ ಯಲ್ಲಮ್ಮ ದೇವಿ ಕಣ್ಣಿಗೆ ತಂಪಾಗೋ ಥರನೇ ಇದೆ. ಆ ತಾಯಿ ಎದ್ದು ಬಂದು ಎಲ್ಲರನ್ನೂ ನೋಡ್ತಾ ಇದ್ದಾಳೆ ಅನ್ನೋಷ್ಟು ಆಶ್ಚರ್ಯಕರವಾಗಿ ಅಲಂಕಾರ ಮಾಡಿದ್ದಾರೆ. ಆ ತಾಯಿ ಪ್ರತಿ ರೂಪನೇ ಹಂಗೆ ಎದ್ದು ತೊಗೊಬಂದಿದ್ದಾರೆ. ಅಷ್ಟು ಲೈಟಿಂಗ್ ಆಗಿರ್ಬೋದು, ಅಲಂಕಾರ ಆಗಿರ್ಬೋದು, ಆ ಮಲ್ಲಿಗೆ ಹೂವಿನಲ್ಲಿ ಅದಕ್ಕೆ ಅದರ ರೂಪ ತಂದಿರೋದೇ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನನಗಂತೂ ಈ ಫೋಟೋಸ್ ಎಲ್ಲ ಇದು ನೋಡ್ತಾರೆ ದೇವ್ರುಗಳನ್ನ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಮನಸ್ಸು ತುಂಬಿ ಬರುತ್ತೆ ಅಂತಲೇ ಹೇಳ್ಬೋದು. ಈ ಥರ ಶ್ರೀರಾಮಂದ ಪ್ರತಿರೂಪ ಉತ್ಸವ ಅದೆಲ್ಲ ಆ ಥರ ಮಾಡಿ ತುಂಬ ಚೆನ್ನಾಗಿ ಮಾಡಿದರು. ಹಿಮಾಲಯ ಥರ ಈ ಥರ ಥೀಮ್ ಎಲ್ಲ ಮಾಡಿ ತುಂಬಾ ಚೆನ್ನಾಗಿತ್ತು. ಈ ಏರಿಯಾದಲ್ಲಿ ಅದು ಅನಿಸುತ್ತೆ ತುಂಬ ದೇವ್ರನ್ನ ಭಕ್ತಿಯಿಂದ ಮಾಡ್ತಾರೆ. ಮತ್ತು ದೇವ್ರಿಗೆ ಅಂತಂದರೆ ತುಂಬ ಶ್ರಮನೂ ಪಡ್ತಾರೆ, ತುಂಬ ಇಷ್ಟಪಟ್ಟು ಮಾಡ್ತಾರೆ. ಅವ್ರ ದೇವ್ರಿಗೆ ಮೇನ್ ಪ್ರಾಮುಖ್ಯತೆ ಕೊಡ್ತಾರೆ ಅಂತಲೇ ಹೇಳ್ಬೋದು ಈ ಹೊರ್ಮಾವು ಜನಗಳನ್ನು ಹೇಳ್ಬೋದು.
ಈ ಥರ ಪಟಾಕಿ ಎಲ್ಲ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದಾದಮೇಲೆ ಇಲ್ಲಿ ತುಂಬಾ ಪೊಲೀಸು ಪ್ರೊಟೆಕ್ಷನ್ ಅಂತೂ ತುಂಬ ಚೆನ್ನಾಗಿ ಕೊಟ್ಟಿದ್ರು ಅಂತಲೇ ಹೇಳ್ಬೋದು. ಒಂದು ಗಲಾಟೆ ಆಗಲಿ ಏನೇ ಆಗಲಿ ಯಾವುದೇ ಥರ ನಡೆದಿರಲಿಲ್ಲ. ಯಾಕೆಂತಂದರೆ ಹೆಣ್ಮಕ್ಳಾಗಲಿ ಮಕ್ಕಳಾಗಲಿ ಎಲ್ಲರೂ ಈ ಥರ ವಯಸ್ಸಾದವರು ಎಲ್ಲ ಬಂದಿರ್ತಾರೆ, ಚಿನ್ನ ಹಾಕಿರ್ತಾರೆ. ಸೊ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಈ ಥರ ಎಲ್ಲ ಥರದ ಸ್ಪೆಷಾಲಿಟಿನೂ ಮಾಡಿದರು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು ನೋಡಿ. ಎಷ್ಟು ಒಂದು ಸುತ್ತು ಬಂದ್ರೂ ಆ ದೇವ್ರುಗಳೇ ಕಾಣ್ತೇವೆ ಹೊರತು ಬೇರೆ ಏನೂ ನಮ್ಮ ಕಣ್ಮುಂದೆ ಬರಲ್ಲ. ಈ ಥರ ದೇವ್ರದ್ದು ಜಾತ್ರೆ ನೋಡೋಕ್ಕೆ ಕಣ್ಣು ತುಂಬಿ ಬರುತ್ತೆ, ದೇವ್ರುಗಳ ಉತ್ಸವ ನೋಡೋಕ್ಕೂ ಕಣ್ಣು ತುಂಬಿ ಬರುತ್ತೆ. ಇದು ಎಲ್ಲರಿಗೂ ಅವಕಾಶ ಸಿಗೋಲ್ಲ. ಇದು ವರ್ಷಕ್ಕೊಂದೇ ಸಲ ಹೊರಮಾವಲ್ಲಿ ನಡೆಯೋದು, ಅದು ಶ್ರೀರಾಮನವಮಿ ಆಗಿ ಮಾರನೇ ದಿನ ನಡೆಯುತ್ತೆ. ಯಾರಾದರೂ ನೋಡಲೇಬೇಕಂತ ಅನ್ಸಿದ್ರೆ ಮಿಡ್ ನೈಟಲ್ಲಿ ನಡೆಯುತ್ತೆ, ಹೋಗಿ ಖಂಡಿತವಾಗಿ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಬಾಯ್.